You are fighting, no fight. I want to kill you. Hey guys, namaste. Welcome back to my channel, Greatness Around. Today it was Friday series, and my roommates Harshita and Muskan were fighting for the silly things. Just have a look how they were doing. For what? Please turn around. Now when I started recording, they acted like good friends. She's my best friend. I don't like The things that I don't like, why? Because I'm your best friend. Waste fellow. Literally mad at me today. I got really hurt from my heart. No, from your kidneys. No. Bye. ಅವ್ರು ಇನ್ನೂ ಜಗಳ ಮಾಡ್ಕೊತಾನೆ ಇದ್ರು. ಸರಿ ಅಂತ ಅಂದು ನಾನು ಆಫೀಸಿಗೆ ಹೊರಟೆ. ಆ್ಯಸ್ ಯೂಶ್ವಲ್ ಫ್ರೈಡೇ ತೊಗೊಳ್ಳೋ ಥರ ಮಲ್ಲಿಗೆ ಹೂವು ತೊಗೊಂಡು ಕೂಡ ಇವತ್ತು ನನ್ನ ಆಫೀಸಿಗೆ ಹೊರಟೆ. ಬಿಕಾಸ್ ಇವತ್ತು ನನ್ನ ಆಫೀಸಲ್ಲಿ ಲಾಸ್ಟ್ ಫ್ರೈಡೇ ಅಂತಲೇ ಹೇಳ್ಬೋದು. ಆ್ಯಂಡ್ ಐ ಕೆನಾಟ್ ಮಿಸ್ ಮಲ್ಲಿಗೆ ಹೂವು. ಇವತ್ತು ಸ್ವಲ್ಪ ವೆದರ್ ಕೂಲಾಗಿ ತಂಪಾಗಿ ಇತ್ತು, ಆರಾಮಾಗೆ ಬಂದೆ. ಆಫೀಸ್ ಏರಿಯಾ ಎಂಟರ್ ಆದಂಗೆ ಏನೋ ಒಂಥರ ಎಮೋಷ್ನಲ್ ಅನಿಸ್ತು. ಬಿಕಾಸ್ ಕೈಂಡ್ ಆಫ್ ಏನೋ ಲಾಸ್ಟ್ ಡೇಸ್ ಈ ಕಂಪ್ನಿಯಲ್ಲಿ 1 ಇಯರ್ ಎಲ್ಲ ಸ್ಪೆಂಡ್ ಮಾಡಿದ್ದೀನಿ ಅಂತ. ಆಮೇಲೆ ತಂದಿರೋ ಮಲ್ಲಿಗೆ ಹೂವನ್ನ ನಾನು, ತನುಜಾ ಮತ್ತು ಹೇಮಾ 3 ಜನ ಚಿಕ್ಕ ಪಾರ್ಟ್ ಮಾಡಿ ಮುಡ್ಕೊಂಡ್ವಿ. ಅದು 1 ಮೊಳ ಅಂತಾರಲ್ಲ, ಅಷ್ಟು ತಂದಿದ್ದೆ ನನಗೂ ಹೇಮಂಗೆ ಅಂತ. ಅಲ್ಲಿ ತನುಜಾನು ಇದ್ರು ಅಂತ ಅವರಿಗೂ ಕೊಟ್ಟು, ರೇಣುಕಕ್ಕ ಅವ್ರಿಗೂ ರೋಸ್ ಕೊಟ್ಟೆ. ಆಮೇಲೆ ನಮ್ಮ ಟೀ ಸೆಷನ್ ಮುಗಿಸ್ಕೊಂಡು ನಂದು ಟ್ರೈನಿಂಗ್ ಕೆಲಸ ಇತ್ತು, ಫ್ಲೋರಿಗೆ ಬಂದೆ. ಅಲ್ಲಿ ಸ್ವಲ್ಪ ಕೆಲಸ ಇತ್ತು ಅಂತ ಅಲ್ಲಿ ಮುಗಿಸ್ಕೊಂಡು, ಕ್ಲಾಸ್ ರೂಮ್ ಟ್ರೈನಿಂಗ್ ಇತ್ತು ಅದನ್ನು ಕೂಡ ಮುಗಿಸ್ಕೊಂಡು ನಂದು ಬಂದಿದ್ದ ಕೆಲಸ ಎಲ್ಲ ಮಾಡಿಕೊಂಡೆ. ಟ್ರೈನಿಂಗು ಕೆಲಸ ಎಲ್ಲ ಮುಗಿಯೋಷ್ಟರಲ್ಲಿ ಪ್ರೇಯರ್ ಟೈಮಿಂಗ್ ಆಗಿತ್ತು ಅಂತ ಅಂದು ನಮಾಜ್ ಮಾಡಿಕೊಂಡೆ. ಅದಾದಮೇಲೆ ಹೊರಗೆ ಬಂದು ನೋಡಿದ್ರೆ ನಮ್ಮ ಹುಡುಗಿಯರೇನೋ ಹೊಸ ವೇ ಆಫ್ ಸ್ಟೈಲಿಂಗ್ ಕಲಿತಾಯಿದ್ರು. ಅದು ಮುಗಿಸ್ಕೊಂಡು ಊಟಕ್ಕೆ ಹೊರದ್ವಿ. ಇವತ್ತು ಹೊರಟಿದ್ದು ಊಟಕ್ಕೆ ಬೇರೆ ಸ್ಪೆಷಲ್ ಕಡೆ. ಯಾವಾಗಲೂ ಖಾನಾವಳಿ ಅಥವಾ ಬಿರಿಯಾನಿ ತಿನ್ನೋಕೆ ಹೋಗ್ತಿದ್ವಿ ಅಂತ ಹೇಳಿ ಇವತ್ತು ಸ್ಪೆಷಲಾಗಿ ನಮ್ಮ ಆಫೀಸ್ ಹತ್ರ ಇರೋ ಸಮೇತನಲ್ಲಿ ಹತ್ರ ಇರೋ ಒಂದು ಚಿಕ್ಕದಾಗಿರೋ ಗುಡ್ಸ್ಲು ಹೋಟ್ಲ್ ಅಂತ, ಅದು ದೋಸೆ ಸಿಗುತ್ತೆ, ಭಾಳ ಫೇಮಸ್ ಅಂತ ಅಂದು ಅದನ್ನು ಹುಡ್ಕೊಂಡು ಹೋದ್ವಿ. ನಮಗೂ ಗೊತ್ತಿರಲಿಲ್ಲ ಹೋಟೆಲ್ ಇರೋದು, ಬಟ್ ಬೇರೆ ರೀಲ್ಸಲ್ಲಿ ನೋಡಿ ಹುಡ್ಕೊಂಡು ಹೋದ್ವಿ. ಬಟ್ ಹೋಗ್ಬೇಕಾದ್ರೆ ಮೋಡ ಮಾತ್ರ ಭಾಳನೇ ಚೆನ್ನಾಗಿ ಕಾಣ್ತಿತ್ತು, ಕ್ಲೌಡಿ ಅದು. ಇವಾಗ ಬೆಂಗಳೂರು ಕ್ಲೌಡ್ಸ್ ನೋಡಿದ್ದೀರಲ್ಲ, ಸೊ ಇಟ್ ವಾಸ್ ವಂಡರ್ಫುಲ್. ಅದೇ ಥರ ಹುಡ್ಕೊಂಡು ಹೋದ್ವಿ. ಫೈನಲಿ ನಮಗೆ ಹೋಟ್ಲು ಸಿಕ್ತು. ಚಿಕ್ಕ ಗುಡಿಸ್ಲು ಹೋಟ್ಲು, ಸಮೇತನಹಳ್ಳಿ ಹತ್ರ ಎಂಟ್ರೆನ್ಸ್ ಹತ್ರ ಇದೆ. ನೋಡೋಕ್ಕೆ ಮಾತ್ರ ಹೊರಗಿಂದ ಭಾಳ ಚಿಕ್ಕದು ಅನಿಸುತ್ತೆ, ಒಳಗೋದ್ಮೇಲೆ ಗೊತ್ತಾಯಿತು ಭಾಳ ಜನ ಕೂರ್ಬೋದು ಅಂತ. ನಾವು ಹೋದಾಗ ಭಾಳ ಜನ ಒಳಗೆ ಕುತ್ಕೊಂಡಿದ್ರು ಅಂತ ಹೊರಗೆ ಕುತ್ಕೊಂಡೆ ವೆಯ್ಟ್ ಮಾಡ್ತಾ ಇದ್ವಿ. ಬಟ್ ಹೊಟ್ಟೆ ಹಸ್ಕೊಂಡಿದ್ವಿ. ಖಾಲಿ ಆದಮೇಲೆ ಒಳಗೋಗಿ ಕುತ್ಕೊಂಡ್ವಿ. ನೋಡಿದ್ರೆ ಭಾಳನೇ ಖಾಲಿ ಜಾಗ ಇತ್ತು, ಅಂದರೆ ಚಿಕ್ಕದಾಗಿದೆ, ಹೊರಗಿಂದ ಏನೂ ಇಲ್ಲವೇ ಇಲ್ಲ ಅನ್ನಂಗೆ ಅನಿಸುತ್ತೆ. ಒಳಗೆ ನೋಡಿದರೆ ಸ್ಪೇಸಿಯಸ್ ಇದೆ. ನೀವು ಒಬ್ಬರೇನಾ ತಾತ ಮಾಡೋದು? ಎಷ್ಟು ವರ್ಷದಿಂದ ಮಾಡ್ಕೊಂಡಿದ್ದೀರಾ? 25 ವರ್ಷದಿಂದ. ಮತ್ತೆ ಇದು ಫೇಮಸ್ ಆಗ್ತಿರೋದು ಇತ್ತೀಚೆಗೆ ಅಲ್ವಾ? ಇವಾಗ ನಾನು ಮಾಡ್ತೀನಿ ಬಿಡಿ. ಇನ್ನು ನನ್ನ ಸಬ್ಸ್ಕ್ರೈಬರ್ಸ್ಗೆಲ್ಲ ಗೊತ್ತು ಮಾಡಿಸ್ತೀನಿ. ಏನು ಟೈಮಲ್ಲಿ ಓಪನ್ ಇರುತ್ತೆ ಅಂಕಲ್? ಏನು ಟೈಮಿಂಗ್ ಓಪನ್ ಮಾಡ್ತೀರಾ ಅಂಗಡಿನ? ಎಷ್ಟೊತ್ತಿಗೆ ಓಪನ್ ಮಾಡ್ತೀರಾ? ಮಧ್ಯಾಹ್ನ? ಹಾಂ, 2 ಗಂಟೆಯಿಂದ ಮತ್ತೆ ರಾತ್ರಿ ಊಟನೂ ಸಿಗುತ್ತಾ? ಬರೀ ತಿಂಡಿ, ಮಧ್ಯಾಹ್ನ ಊಟ. ಹೆಂಗಿದೆ ಅಮ್ಮ? ಹಾಂ ಅಂಕಲ್, ಏನು ತಿಂಡಿ ಮಾಡ್ತೀರಾ? ಓಕೆ, ಹೆಂಗಿದೆ? ನೀವು ನಿಮ್ಮದು ಸೂಪರಾ? ಇವರು ಮುಂಚೆ ಆಲ್ರೆಡಿ ಬಂದು ತಿಂದು ಹೋಗಿದ್ದಾರೆ.
2ನೇ ಸತಿ ಬಂದು ತಿಂತಾ ಇದ್ದಾರೆ. 3ನೇ ಸತಿ ಇದು. ಇದು 3ನೇ ಸತಿ ನನಗೆ ನಂದು ಕಷ್ಟ. ಉಡುಪಿಯಿಂದ ಬಂದು ಇಲ್ಲಿ ಎಷ್ಟು ವರ್ಷ ಆಯಿತು? 30 ವರ್ಷದಿಂದ ಇಲ್ಲೇ ಇದ್ದೀರಾ? ಉಡುಪಿಯಿಂದ ಬಂದು ಇಲ್ಲಿ ಮಾಡಿಸ್ತಿದ್ದೀರಾ? ಟೇಸ್ಟು ಮನೆ ದೋಸೆ ಥರನೇ ಇತ್ತು. ಅವರು ತುಪ್ಪ ಹಾಕಿ ಮಾಡ್ತಾರಂತೆ. ಇದು ಗಟ್ಟಿ, ಇದು ನೀರು ಚಟ್ನಿನಾ? ನಿಜ ಹೇಳಬೇಕು ಅಂದರೆ ಬೇರೆ ಹೋಟ್ಲಲ್ಲೆಲ್ಲ ತಿಂದರೆ ಕೈಯಲ್ಲಿ ಜಿಡ್ಡಿರುತ್ತೆ ದೋಸೆ ತಿಂದರೆ ಯೂಶ್ವಲಿ. ಬಟ್ ಇಲ್ಲಿ ತಿಂದಿದ್ದು ನಾವು ಕೈಯಲ್ಲಿ ಚೂರು ಜಿಡ್ಡು ಕಾಣಿಸಿಲ್ಲ. ಆಮೇಲೆ ತಿನ್ನೋಬೇಕಾದ್ರೂ ಏನೂ ನಿಮಗೆ ಆ ಥರ ಅನಿಸ್ಲಿಲ್ಲ. ಟೇಸ್ಟ್ ಚೆನ್ನಾಗಿತ್ತು. ಕಮ್ಮಿ ರೇಟಿಗೆ ಸಿಗುತ್ತೆ. ಒಂದು ದೋಸೆ ಕಾಸ್ಟ್ ನಿಮಗೆ 40 ರೂಪಾಯಿ ಸಿಗುತ್ತೆ. ಮಸಾಲೆ ದೋಸೆ, ಸೆಟ್ ದೋಸೆ ಎಲ್ಲ ಸಿಗುತ್ತೆ. ದೋಸೆ ತಿಂದಮೇಲೆ ನಾವು ಟೀ ತೊಗೊಂಡ್ವಿ 2 ಕಪ್ಪು. ಆ್ಯಂಡು ಇದು ಎಕ್ಸಾಕ್ಟ್ ಲೊಕೇಶನ್ ಬಂದುಬಿಟ್ಟು ಈ ದೇವಸ್ಥಾನದ ಮುಂದೆ, ಅಂದರೆ ಸಮೇತನಲ್ಲಿ ಶನಿ ಮಹಾತ್ಮ ದೇವಸ್ಥಾನದ ಮುಂದೆ ಒಂದು ಗುಡಿಸ್ಲುದು ಚಿಕ್ಕ ಪಿಂಕ್ ಕಲರ್ ಅಂಗಡಿ, ಮಂಜುನಾಥ ಅಂಗಡಿ ಅಂತ ಹೇಳಿ. ಬಂದು ತಿಂದು ಹೋಗಿ ಮುಗಿಸ್ಕೊಂಡು ಬಂದು ಇಟ್ ವಾಸ್ ಲೈಕ್ ಅ ಫೈನಲ್ ಡೇ ಅಂತ ನನ್ನ ಟ್ರೈನಿಂಗ್ ರೂಮಿಗೆ ಬಾಯ್ ಅಂದೆ. AC ಸ್ವಿಚಸ್ ಎಲ್ಲ ಆಫ್ ಮಾಡಿ ಹೋಗೋ ಅಷ್ಟರಲ್ಲಿ ಹೆವಿ ಮಳೆ ಸ್ಟಾರ್ಟ್ ಆಗಿತ್ತು. ಮಳೆಯಲ್ಲಿ ಸ್ವಲ್ಪ ನೆನ್ಕೊಂಡು ಈ ಅವತಾರದಲ್ಲೇ ಹೊರಟೆ. ಹೋಗ್ತಾ ನಮ್ಮ ಮನು ಬರ್ಡೇ ಇತ್ತು ಅವತ್ತು ಅಂತ ಹೇಳಿ ಅವಳಿಗೆ ಏನಾದರೂ ತೊಗೋಬೇಕು ಅಂತ ಅಂದು ಅದೇ ಅವತಾರದಲ್ಲಿ ಝೂಡಿಯೋಗೆ ಹೋದೆ. ಅಲ್ಲಿ ನೋಡಿದ್ರೆ ಅಷ್ಟು ಕಲೆಕ್ಷನ್ ಇರಲಿಲ್ಲ. ಬಟ್ ಟೈಮ್ ಆಗ್ತಿತ್ತು, ಮಳೆ ಬರ್ತಿತ್ತು ಅಂತ ಅಂದು ಸಿಕ್ಕಿದ್ದು ಯಾವುದೋ ಕೈಗೆ ಒಂದು ಸಿಕ್ಕಿದ್ದು ಅಂತಲ್ಲ, ಇಷ್ಟವಾಗಿದ್ದೆ ಒಂದು ಟಾಪ್ ತೊಗೊಂಡು ಹೊರಟೆ. ನಾನು ಇದ್ದಿದ್ದ ಅವತಾರ ನೋಡಿ ಇವತ್ತು ಇದೇ ಅವತಾರ ನಂದು. ಹಾಕಿದ್ದು ಒಳ್ಳೆ ಡ್ರೆಸ್ಸು, ಬಟ್ ದಿಸ್ ವಾಸ್ ಮೈ ಅಟೈರ್ ಆಫ್ ದ ಡೇ. ಸರಿ ಆಯಿತು, ಲೇಟ್ ಆಯಿತು ಅಂತ ಅಂದು ಬೇಗ ರೆಡಿಯಾಗಿ ಹೊರಡೋಣ ಅಂತ ಅಂದರೆ ಅದರಲ್ಲಿ ಸ್ವಲ್ಪ ಕೆಲಸ ಬಂತು ಅಂತ ಅದನ್ನು ಮುಗಿಸ್ಕೊಂಡೆ. ಅರ್ಧ ಗಂಟೆ ಮುಗಿಸ್ಕೊಂಡು ಕ್ಲೀನಾಗಿ ರೆಡಿಯಾಗಿ ಹೊರಟೆ ಫೈನಲಿ. ಆ್ಯಂಡು ಇಲ್ಲಿ ಬಂದು ಓಡ್ಕೊಂಡು ಬಂದೆ. ಮೆಟ್ರೋ ಪಾಸ್ ಆಗಿಬಿಟ್ಟಿತ್ತು, ಸುಸ್ತಾಗಿ ಕುತ್ಕೊಂಡಿದ್ದೆ. MG ರೋಡಿಗೆ ರೀಚ್ ಆಗಿ ಮನು ಬರೋಷ್ಟರಲ್ಲಿ ನಾನು ಚಿರು ಹೋಗಿ ಒಂದು ಕೇಕ್ ತೊಗೊಂಡ್ವಿ. ಬಿಕಾಸ್ ಬರ್ಡೇ ಸೆಲೆಬ್ರೇಷನ್ ಮಾಡಿಸ್ಬೇಕಿತ್ತಲ್ಲ. ಅಷ್ಟರಲ್ಲಿ ನಮ್ಮ ಮನು ಕೂಡ ಬಂದು ಹ್ಯಾಪಿ ಬರ್ಡೇ ಮನು. ನಾನು ತೇಜ ಚಿರು ಮನು ಸೆಲೆಬ್ರೇಷನ್ ಮಾಡಿಸಿದ್ವಿ. ಅದಾದಮೇಲೆ ಊಟ ಮಾಡಿದ್ವಿ, ಬಿರಿಯಾನಿ ಊಟ. ಸೊ ದಿಸ್ ವಾಸ್ ಆಲ್ ಅಬೌಟ್ ಮೈ ಫ್ರೈಡೇ ಸೀರೀಸ್. ಹೇಳಬೇಕು ಅಂದರೆ ಫ್ಲಿಪ್ಕಾರ್ಟ್ ಫ್ರೈಡೇ ಲಾಸ್ಟ್ ಸೀರೀಸ್ ಅಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಅಲ್ಲಾ ಹಾಫೀಸ್.